ನಮಸ್ಕಾರ ವೀಕ್ಷಕರೇ. ಕೋಲಾರ ಎಂಪಿ ಎಂ ಮಲ್ಲೇಶ್ ಬಾಬು ಮತ್ತು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾದ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿ ತಾಲೂಕಿನ ಅಂಬಾಜದುರ್ಗ ಹೋಬಳಿ ಕಂಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆ.ಕೆ. ಕೃಷ್ಣಾರೆಡ್ಡಿರವರು ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಮಹಿಮಾನು ದೇವರಾಗಿದ್ದು ಬ್ರಹ್ಮರಥೋತ್ಸವಕ್ಕೆ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ತಾಲೂಕಿನಿಂದ ಸಹಸ್ರಾರು ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ನಾನು ಸಹ 17 ವರ್ಷಗಳಿಂದ ಪ್ರತಿ ವರ್ಷ ಬ್ರಹ್ಮರಥೋತ್ಸವಕ್ಕೆ ಆಗಮಿಸುತ್ತಿದ್ದೇನೆ. ನಾನು ಮತ್ತು ಸಂಸದರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ದೇವರು ಮಳೆ ಬೆಳೆಗಳು ಆಗಿ ಸಮೃದ್ಧಿ ಸಿಗಲಿ ಎಂದು ತಿಳಿಸಿದರು. ಸಂಸದರಾದ ಎಂ ಮಲ್ಲೇಶ್ ಬಾಬುರವರು ಮಾತನಾಡಿ, ನಾನು ಕಳೆದ 3 ವರ್ಷಗಳಿಂದ ಕಂಗಾನಹಳ್ಳಿ ಬ್ರಹ್ಮರಥೋತ್ಸವಕ್ಕೆ ಆಗಮಿಸುತ್ತಿದ್ದೇನೆ. ಸದನ ನಡೆಯುತ್ತಿದ್ದರೂ ಶ್ರೀ ಆಂಜನೇಯ ಸ್ವಾಮಿ ನನ್ನನ್ನು ಕರೆಸಿಕೊಂಡಿದ್ದಾನೆ ಎಂದು ಭಾವಿಸುತ್ತೇನೆ ಎಂದರಲ್ಲದೆ LPG ಮತ್ತು ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತನಾಡಿ 45 ದಿನಗಳಿಗೆ ಆಗುವಷ್ಟು ಭಾರತ ದೇಶದಲ್ಲಿ ದಾಸ್ತಾನು ಇದೆ, ಯಾರೂ ಆತಂಕ ಪಡಬೇಕಾಗಿಲ್ಲ. ಇರಾನ್ ದೇಶದ ಜೊತೆ ಮಾತನಾಡಿದ್ದಾರೆ ಪೆಟ್ರೋಲಿಯಂ ಸಚಿವರು ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಪ್ರತಿ ವರ್ಷ ಕೂಡ ಕಂಗಾನಹಳ್ಳಿ ಗ್ರಾಮದಲ್ಲಿ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಬಹಳ ವಿಜೃಂಭಣೆಯಿಂದ ಬರ್ತಾ ಇದೆ. ಕಳೆದ 17 ವರ್ಷಗಳಿಂದ ಈ ವರ್ಷ ಕೂಡ ಬರ್ತಾ ಇದೆ. ಈ ಭಾಗದಲ್ಲಿ ಶಿಡ್ಲಘಟ್ಟದಿಂದ ಬೇರೆ ಹಳ್ಳಿಗಳಿಂದ ಸಾವಿರಾರು ಜನ ಬರ್ತಾ ಇರ್ತಾರೆ. ಮಾರನೇ ದಿನ ನಾಟಕ ಪ್ರಾರಂಭಿಸ್ತಾರೆ. ಹಾಗಾಗಿ ಇಲ್ಲಿ ಬಹಳ ಶಕ್ತಿ ಇದೆ ಅನ್ನುವಂಥದ್ದು ಒಂದು ತಿಳಿದಿರ್ತಕ್ಕಂಥದ್ದು. ಹಾಗಾಗಿ ನಾನು ಸಂಸದರು ಸುಖ ಶಾಂತಿ ಇಲ್ಲಿ ಬಂದಂತ ಭಕ್ತಾದಿಗಳು ಪ್ರಾರ್ಥನೆ ಮಾಡ್ತಾರೆ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ, ಎಲ್ಲ ಕುಟುಂಬಗಳ ಸುಖ ಶಾಂತಿ ಜೈ ಶ್ರೀರಾಮ್. ಅದೇನಿದೆಯೋ ಅದು ಹಂಗೆ ಇದೆ. ಸುಮಾರು 2 ವರ್ಷದಿಂದ ಅದೇ ಇದೆ. ಕರೆಕ್ಟಾ? LPGನೂ ಅಷ್ಟೇ. LPG ಏನು ಒಂದು ಡಿಸ್ಟ್ರಿಬ್ಯೂಷನ್ ಡಿಫ್ರೆನ್ಸಸ್ ಆಗ್ತಾ ಇದೆಯೋ ಅದಕ್ಕೆ ಒಂದು 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹೊರತು ಬೇರೆ ಏನಿಲ್ಲ. ಸ್ಟ್ರೈಕ್ ಮಾಡಿದ್ರು. ಇವಾಗ ರಾಜ್ಯ ಸರ್ಕಾರದಲ್ಲಿ ಏನಿದೆ, ಏನು ಅನುದಾನ ಕೊಡ್ತಾ ಇದಾರೆ, ಡೆವಲಪ್ಮೆಂಟ್ ವರ್ಕ್ಸ್ ಏನಾದ್ರು ಒಂದು ಕೊಡ್ತಾ ಇದಾರೆ. ಅದು ಬಿಟ್ಟು 5 ಗ್ಯಾರಂಟಿ ಬಿಟ್ರೆ ಬೇರೆ ಏನು ಮಾಡಕ್ಕೆ ಅವ್ರ ಹತ್ರ ಹಣ ಇಲ್ಲ. ಇವಾಗ ನಾನು ಜೆ.ಕೆ. ಅಣ್ಣ ಇವಾಗ ಮಾತಾಡ್ತಾ ಬರ್ತಾ ಇದ್ವಿ, ಏನೇನು ಫಂಡ್ಸ್ ತಂದಿದ್ದಾರೋ 2-3 ವರ್ಷ ಇದೆ, ಆ ವರ್ಕ್ಸ್ ಇವಾಗ್ಲೂ ನಡೀತಾರೆ. ಹೊಸದಾಗಿ ಏನು ಅನುದಾನ ಬಂದಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಅದೇ ನಡೀತಾರೆ. ಹಳೆ ಇದನ್ನ ಇನ್ನ ಇವಾಗವರೆಗೂ ಗುದ್ಲಿ ಪೂಜೆ ಮಾಡ್ಕೊಂಡೇ ಬರ್ತಾರೆ. ಇವಾಗ ಏನೋ 25 ಕೋಟಿ ಬಂದಿದೆ ಅಂತ ಹೇಳ್ತಾರೆ. ಅದು 2.5 ವರ್ಷ 3 ವರ್ಷ ಆದ್ಮೇಲೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ಸೊ ಅದಕ್ಕೆ ಅವ್ರಿಗೆ ಬೇರೆ ಏನು ಸಿಗ್ತಾ ಇಲ್ಲ. ಇವಾಗ ಏನು ತಪ್ಪು ಅಂದ್ರೆ ಅದೆಲ್ಲ ಕೇಂದ್ರ ಸರ್ಕಾರ ಅದಾಗ್ತದೆ. ಕೇಂದ್ರ ಸರ್ಕಾರ 20 ದಿನದಿಂದ ಯುದ್ಧ ನಡೀತದೆ. ಏನಾದ್ರು ಒಂದಾದ್ರೂ ವ್ಯತ್ಯಾಸ ಆಗಿದ್ವು, ಪೆಟ್ರೋಲ್ ಡೀಸೆಲ್ ಆದ್ರೂ ಆಗಿ, LPG ಆದ್ರೂ ಆಗಿ, ಇದು ಸುಮ್ನೆ ಕಮರ್ಷಿಯಲ್ ಗ್ಯಾಸ್ ಒಂದು ಏನೋ ಒಂದು ಹೆಚ್ಚು ಕಡಿಮೆ ಮಾಡಿ ಅದು ಮೋಸ್ಟ್ಲಿ ಏನೋ ಡಿಸ್ಟ್ರಿಬ್ಯೂಷನ್ ಇಲ್ಲಾಂದ್ರೆ ಆ ಡೀಲರ್ಸ್ ಏನಾದ್ರು ಸ್ವಲ್ಪ ಮಾಡಿದ್ದಾರೆ, ಅದನ್ನು ಸೆಪರೇಟ್ ಮಾಡಿರೋದು. ಕಂಗಾನಹಳ್ಳಿಯಲ್ಲಿ ಏನು ಆಂಜನೇಯ ದೇವಸ್ಥಾನ ಇದು 3ನೇ ವರ್ಷ ನಾನು ಬರ್ತಾ ಇರೋದು. ಸಂಸದರಾಗಿ 2ನೇ ಸತಿ, ಅದಕ್ಕಿಂತ ಮುಂಚೆ ಒಂದ್ಸತಿ ಬಂದಿದ್ದೆ. ಪ್ರತಿ ವರ್ಷನೂ ಬರ್ತಾ ಇದ್ದೀನಿ. ಆ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸೆಷನ್ಸ್ ನಡೀತಾ ಇರುವಾಗ್ಲೂ ಯಾವ್ದೋ ಒಂದು ಟೈಮ್ ಅಲ್ಲಿ ಆ ದೇವರೇ ನನ್ನನ್ನು ಇಲ್ಲಿ ಕರ್ಸ್ಕೊಂತಾ ಇದಾರೆ ಅಂತ ಒಂದು ನಂಬಿಕೆ ನನಗೆ. ಯಾಕಂದ್ರೆ ಹೇಳ್ತಾ ಇದ್ದೆ ಸ್ವಾಮಿಗಳಿಗೆ, ಇವಾಗ ಶನಿವಾರ ಹೊತ್ತು ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ನೆನ್ನೆ ಹೋಗಕ್ಕಾಗ್ಲಿಲ್ಲ, ಅದಕ್ಕೆ ಇವತ್ತು ಇಲ್ಲಿ ಕರ್ಸ್ಕೊಂಡಿದ್ದಾರೆ ಅಂತ ಹೇಳ್ದೆ. ಹಂಗೆ ಆ ದೇವರು ಆಶೀರ್ವಾದ ಎಲ್ಲಾರ ಮೇಲೆ ಇರ್ಲಿ, ಒಳ್ಳೆ ಬೆಳೆ ಮತ್ತು ಮಳೆಗಳಾಗ್ಲಿ ಈ ವರ್ಷ ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಸತಿ ಸಮ್ಮರ್ ಬಹಳ ಜೋರಾಗಿರುತ್ತೆ ಅಂತ ಒಂದು ಸುದ್ದಿ ಇದೆ. ಅದಕ್ಕೆ ಸರ್ಕಾರವು ಕುಡಿಯೋ ನೀರಿಗೆ ಕರೆಕ್ಟ್ ಆಗಿ ವ್ಯವಸ್ಥೆಗಳು ಮಾಡ್ಬೇಕು ಅಂತ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಆ ದೇವರ ಆಶೀರ್ವಾದ ಎಲ್ಲಾರ ಮೇಲೆ ಮಿತ್ರ ಜನ ಯಾರ್ಯಾರು ಬಂದಿದ್ದಾರೋ, ಯಾರ್ಯಾರು ದೇವಸ್ಥಾನಕ್ಕೆ ಬರ್ತಾರೋ, ಮತ್ತೆ ಬೇರೆ ಆ ದೇವರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಎಲ್ಲಾದ್ರು ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗುರುವಾರ ಏನು ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ, ಯಾವುದೇ ನಮಗೆ LPG ಆದ್ರೂ ಆಗ್ಲಿ, ಕಮರ್ಷಿಯಲ್ ಗ್ಯಾಸ್ ಆದ್ರೂ ಆಗ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ.
ಯಾಕಂದ್ರೆ 45 ದಿನದ ಸ್ಟಾಕ್ ಆಯಿಲ್ ಮತ್ತೆ ಪೆಟ್ರೋಲ್ ಮತ್ತೆ ಡೀಸೆಲ್ ಇದೆ. ಮತ್ತೆ ಅದ್ರ ಜೊತೆ ಏನು ಮತ್ತೆ ಇರಾನ್ ಮೊನ್ನೆ ಹೇಳಿದ್ದಾರೆ, ಏನು ಸಪ್ಲೈ ಮಾಡ್ಬೇಕಾಗಿತ್ತು ಕ್ರೂಡ್, ಅದನ್ನು ಭಾರತ ದೇಶಕ್ಕೆ ಯಾವ ನಿಟ್ಟಿನಲ್ಲೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಇರಾನ್ ಅವರು. ಸೊ ಅದರಲ್ಲಿ ನಾವು ನೋಡ್ತಾ ಇದ್ರೆ 45 ದಿನ ಏನ್ ಸ್ಟಾಕ್ ಇದೆ ಅದನ್ನ ನಮ್ಮ ದೇಶದಲ್ಲಿ ಯಾವ್ದು ಹೆಚ್ಚು ಕಡಿಮೆ ಆಗಲ್ಲ ಅಂತ ಒಂದು ನಂಬಿಕೆ ನಮಗಿದೆ. ಈಗಾಗಲೇ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಇದು ಕೊಟ್ಟಿದ್ದಾರೆ, ಸೂಚನೆಗಳು ಕೊಟ್ಟಿದ್ದಾರೆ ಕೇಂದ್ರದಿಂದ. ಯಾವ್ಯಾವ ಪೆಟ್ರೋಲ್ ಬಂಕ್ ಅಲ್ಲಿ ಎಷ್ಟು ಸ್ಟಾಕ್ ಇದೆ, ಪೆಟ್ರೋಲ್ ಎಷ್ಟಿದೆ, ಡೀಸೆಲ್ ಎಷ್ಟಿದೆ, LPG ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಅವ್ರ ಸ್ಟಾಕ್ ಎಷ್ಟಿದೆ ಅಂತ ಅದನ್ನ ಎಲ್ಲಾ ಕಂಪನಿಗಳಲ್ಲಿ ಇಂಡಿಯನ್ ಆಯಿಲ್ ಅದಾಗ್ಲಿ, HPC ಅದ್ರಾಗ್ಲಿ, BPCL ಆಗ್ತದೆ, ಎಲ್ಲೆಲ್ಲಿ ನಮ್ಮ LPG ಸಿಲಿಂಡರ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೋ ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ಅದನ್ನೆಲ್ಲ ಟ್ಯಾಲಿ ಮಾಡ್ಕೊಂಡು ಯಾವ್ದಕ್ಕೂ ಗ್ರಾಹಕರಿಗೆ ಏನೋ ಪ್ರಾಬ್ಲಮ್ ಆಗ್ತದೆ ಅದನ್ನ ವ್ಯವಸ್ಥೆ ಮಾಡಕ್ಕೆ ಎಲ್ಲ ಸಿದ್ಧವಾಗಿದೆ ಕೇಂದ್ರ ಸರ್ಕಾರ. ಸುಮಾರು 4 ತಿಂಗಳ ಹಿಂದೆ JK ಕೃಷ್ಣಾರೆಡ್ಡಿ ಅಣ್ಣವರು ಏನು ನಮ್ಮ ಪವನ್ ಕಲ್ಯಾಣ್ ಅವರು ಬಂದಿತ್ತು ಚಿಂತಾಮಣಿಯಲ್ಲಿ, ಆವತ್ತೇ ನಾವು ಕೃಷ್ಣಾ ನದಿ ನೀರು ಬೇಕು ಅಂತ ಒಂದು ಆಗ್ರಹ ಮಾಡಿದ್ವಿ. ಅದ್ರ ಜೊತೆ ನಾವು ಮತ್ತೆ ನಮ್ಮ ಕೇಂದ್ರ ಮಂತ್ರಿಗಳು ಕುಮಾರಸ್ವಾಮಿ ಅವರು, ಚಂದ್ರಬಾಬು ನಾಯ್ಡು ನಮ್ಮ ಮೊನ್ನೆ ಹೋದ ಸದನದಲ್ಲಿ ಏನು ಸಿಕ್ಕಿದಾಗ ಅವತ್ತು ಒಂದು ಇದು ಕೊಟ್ಟಿದೀವಿ. ಅದ್ರ ಪ್ರಕಾರ ಮೋಸ್ಟ್ಲಿ ಇನ್ನೊಂದು ನೆಕ್ಸ್ಟ್ ಸೆಷನ್ ಜುಲೈಯಲ್ಲಿ ಏನಾಗುತ್ತೆ ಅವಾಗ ನಮ್ಮ JDS ಮತ್ತೆ BJP MLAs ಮತ್ತೆ MLC ಮತ್ತೆ ಲೀಡರ್ಸ್ ಮುಖಂಡರು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲಾರು ಹೋಗಿ ಒಂದು ಆಗ್ರಹ ಮಾಡಕ್ಕೆ ಸಿದ್ಧವಾಗಿದ್ದೀವಿ. ಅದ್ರ ಜೊತೆ ಏನು ಇವಾಗ ಶುದ್ಧೀಕರಣ ಮಾಡ್ಬೇಕು, ಟೆರ್ಷರಿ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅಂತ ಸುಧಾಕರ್ ಅವರು ಮೊನ್ನೆ ಕರೆ ನೀಡಿ ಇವತ್ತು ಬಂದ್ ಮಾಡಿದ್ದಾರೆ. ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಇದೆ. ಯಾಕಂದ್ರೆ ಶುದ್ಧೀಕರಣ ಮಾಡ್ಬೇಕು ಅಂತ ನಾವು ಕೊಟ್ಟಿಟ್ಟಿದ್ದೀವಿ. ಮಿನಿಸ್ಟರ್ಗೂ ಒಂದು ಲೆಟರ್ ಪತ್ರ ಕೊಡಬೇಕು ಅಂತ ಮೋಸ್ಟ್ಲಿ ನಾಳೆ ನಾಡಿದ್ದು ನಾನು ಮತ್ತೆ ಸುಧಾಕರ್ ಸರ್ ಕೊಡ್ತೀವಿ. ಸರ್ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಕೇಂದ್ರ ಸರ್ಕಾರ